ಆ ವಲ್ಲಭ ನಿಮ್ಗೂ ಶತ್ರುನ ಬ್ರದರ್. ನೀನ್ ಯಾರು? ನನ್ನ ಮಗ ನನ್ನ ನೆಮ್ಮದಿ ಹಾಳು ಮಾಡಿರೋನು. ಅವನಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು ಅಂತ ಕಾಯ್ತಾ ಇದ್ದೀನಿ. ಅದಕ್ಕೆ ನನ್ ಜೊತೆ ಕೈ ಜೋಡ್ಸಕ್ ಬಂದ್ಯಾ? ಅವತ್ತು ನನ್ನ ಲವ್ ಸ್ಟೋರಿನ ಹಾಳು ಮಾಡ್ದ, ಇವತ್ತು ನಿಮ್ ಲವ್ ಸ್ಟೋರಿ. ಶತ್ರುವಿನ ಶತ್ರು ಮಿತ್ರ. ಮಿಲಾಯಿಸು ಕೈ, ಉಡಾಯಿಸ್ಬಿಡಣ. ಕಾರಲ್ಲಿಟ್ರೆ ಯಾರಿಗೂ ಗೊತ್ತಾಗಲ್ಲ. ನಿಮ್ ಅಣ್ಣಂದಿರ್ ಕಾರ್ ಹತ್ತದಾಗ ಅದನ್ನ ನೋಡ್ತಾರೆ. ಯಾಕೆ ನೀವೇ ಕಳ್ಸಿದೀರಾ ಅಂತಾನೂ ಗೊತ್ತಾಗತ್ತೆ. ಅವಾಗ ಅದನ್ನ ಕಟ್ಕೋತಾರಲ್ವೋ, ನೋಡಿದ್ರೆ ಆಯ್ತು. ಬೇಡ ಕಣೆ ಮೀನಾ, ನನ್ಗೆ ಯಾಕೋ ಇದು ಸರಿ ಬರ್ತಿಲ್ಲ. ಅತ್ತೆ, ಮರಳಿ ಯತ್ನವ ಮಾಡು ಅಂತ ದೊಡ್ಡವ್ರು ಹೇಳಿರೋದು ಕೇಳಿಲ್ವ ನೀವು? ನೀವೆಲ್ಲಿ ಕೇಳಿರ್ತೀರಾ? ಮೊದಲನೇ ಯತ್ನನೇ ಮಾಡಿಲ್ಲ ನೀವು. ಅದು ನಿಜಾನೇ. ಆದ್ರೂ ಈ ವಿಷಯದಲ್ಲಿ ನಂಗೆ ಯಾಕೋ ತುಂಬಾ ಭಯ ಆಗ್ತಾ ಇದೆ ಕಣೆ. ಅತ್ತೆ, ವಲ್ಲಭನ್ನ ಮನೆಗ್ ಕರ್ಕೊಂಡ್ ಬಂದಾಗ್ಲೂ ಇದೇ ತರ ಭಯ ಪಡ್ತಿದ್ರಿ. ಆದ್ರೆ ಮಾವನ ಎದುರಿಗೆ ನೀವು ಒಳ್ಳೆ ವೀರ ಮಹಿಳೆ ತರ ಮಾತಾಡಿ ವಲ್ಲಭನ್ನ ಇದೇ ಮನೇಲಿ ಉಳಿಸ್ಕೊಳ್ಳಿಲ್ವಾ? ಇದು ಅಷ್ಟೇ ಅತ್ತೆ, ಹಾಗೆ ಆಗತ್ತೆ. ಆಗತ್ತೆ ಆಗತ್ತೆ. ನಿನ್ನ ಮಾತು ಕೇಳಿದ್ರೆ ನನ್ ಮಗಕ್ಕೆ ಮಂಗಳಾರತಿ ಆಗತ್ತೆ. ನಮ್ಮ ಯಜಮಾನ್ರಷ್ಟೇ ಅಲ್ಲ, ನಮ್ಮ ಅಣ್ಣಂದ್ರು ಸೇರ್ಕೊಂಡ್ ಮಾಡ್ತಾರೆ. ಅಮ್ಮ ತಾಯಿ, ನನ್ನ ಬಿಡು ನೀನು. ಅತ್ತೆ 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 ಪ್ಲೀಸ್. ಏನೇ ನಿಂದು? ನನ್ನ ಐಡಿಯಾನ ಒಂದೇ ಒಂದ್ಸಲ ಒಪ್ಕೊಳ್ಳಿ ಅತ್ತೆ. ಆಹಾಹಾ, ಸುಮ್ನಿರೆ ಸಾಕು. ವಲ್ಲಭಂದೇನೋ ನಮ್ಮನೆ ವಿಷಯ ಆಗಿತ್ತು, ಹೇಗೋ ಮಾತಾಡಿ ಸಂಭಾಳಿಸಿದ್ವಿ. ಈಗ ಎರಡು ಕುಟುಂಬಕ್ಕೂ ಸೇರಿರೋ ವಿಷಯ ಕಣೆ ಇದು. ಅತ್ತೆ, ದೊಡ್ಡೋರು ಇನ್ನೊಂದ್ ಮಾತು ಹೇಳಿದ್ದಾರೆ. ಆಸೆ ಪಟ್ಟಿದ್ದು ಸಿಕ್ಕಿಲ್ಲ ಅಂತ ಕೊರಗೋದಕ್ಕೂ ಅರ್ಹತೆ ಇಲ್ದೇ ಇರೋನು ಅಂತ. ಈ ತರ ಒಂದು ಗಾದೆ ಬೇರೆ ಇದ್ಯಾ? ಕೇಳಿಲ್ವೇ? ಏಯ್, ನಿಜ ಹೇಳು, ಯಾರ ದೊಡ್ಡವನು? ಅದು ಅತ್ತೆ, ಈ ಮೀನಾ ಅಂತ. ಅತ್ತೆ ಅತ್ತೆ ಪ್ಲೀಸ್, ಒಂದೇ ಒಂದ್ಸಲ ನಾನ್ ಕೊಟ್ಟಿರೋ ಐಡಿಯಾನ ಯೂಸ್ ಮಾಡಿ ಅತ್ತೆ. ಏನೇ ಅದು? ಇವಾಗ ನೀವ್ ಕೊಡೋ ರಾಖಿನ ನಿಮ್ ಅಣ್ಣಂದಿರು ಕಟ್ಕೋಬೇಕು ಅನ್ನೋ ಆಸೆ ಇದೆಯೋ ಇಲ್ವೋ? ಆಸೆ ಏನೋ ಬೆಟ್ಟದಷ್ಟಿದೆ ಕಣೆ. ಆದ್ರೆಗಿದ್ರೆ ಎಲ್ಲ ಬಿಡಿ. ಒಂದ್ಸಲ ನಾನ್ ಹೇಳ್ದಾಗೆ ಅವ್ರ ಕಾರಲ್ಲಿ ರಾಖಿ ನೋಡಿ ಅದನ್ನ ಕಟ್ಕೊಂಡ್ರೆ ಖುಷಿನೇ. ಇಲ್ಲ ಅಂತಂದ್ರೆ ಛೇ, ಅವ್ರಿಗೆ ಕಲ್ ಮನ್ಸು ಅಂತ ಸುಮ್ನಾಗ್ಬಿಡೋಣ. ಆದ್ರೆ ನನ್ಗೆ ಯಾಕೋ ನಿಮ್ ಅಣ್ಣಂದಿರು ತಿರಸ್ಕಾರ ಮಾಡ್ತಾರೆ ಅಂತ ಅನ್ನಿಸ್ತಿಲ್ಲ ಅತ್ತೆ. ಒಂದ್ಸಲ ಪ್ರಯತ್ನ ಮಾಡೋಣ. ಸೌಂದರ್ಯ ಕಾವ್ಯ ನೀವು ಸಿದ್ದು ಟೀಮ್, ಬೈರಾ ಯಶವಂತ್ ನೀವು ವಲ್ಲಭ್ ಟೀಮ್, ರಮೇಶ್ ನೀವು ಸಿದ್ದು ಟೀಮ್, ಅಮೂಲ್ಯ ನೀವು ವಲ್ಲಭ್ ಟೀಮ್. ಸರ್, ನನ್ನೊಂದು ರಿಕ್ವೆಸ್ಟ್. ನಾನು ಈ ಕಾಟ್ಪಾಪ ಟೀಮಲ್ಲಿ ಆಡಲ್ಲ ಸರ್. ಇವನು ಕ್ಯಾಪ್ಟನ್ ಕಮಂಗಿ ಸರ್, ಕಮಂಗಿ. ಈ ಕಮಂಗಿ ಜೊತೆ ನಾನ್ ಆಡದ ಚಾನ್ಸೇ ಇಲ್ಲ ಸರ್. ನಂದು ಒಂದು ರಿಕ್ವೆಸ್ಟ್ ಸರ್, ಈ ಬನ್ನೂರ್ ಕುರಿ ನಮ್ ಟೀಮಲ್ಲಿ ಇರೋದು ಸರಿ ಇರಲ್ಲ ಅನ್ಸ್ತಿದೆ. ಬಾಲ್ ಮೇಲ್ ಬರ್ತಿದಂಗೆ ಸಾಕು, ಎಲ್ಲಾದ್ರೂ ಚಿಪ್ಸ್ ಪ್ಯಾಕೆಟ್ ಕಂಡ್ರೆ ತಿನ್ನೋದಕ್ಕೆ ಅಂತ ಓಡೋಗ್ಬಿಡ್ತಾಳೆ. ಸರ್, ವಾಲಿಬಾಲೇ ಗೊತ್ತಿಲ್ಲ ಸರ್ ಇವಳಿಗೆ, ಸೀರಿಯಸ್ನೆಸ್ ಇಲ್ಲ. ಏಯ್, ಯಾರಿಗೂ ಸೀರಿಯಸ್ನೆಸ್ ಇಲ್ಲ ಅಂತಿದ್ಯಾ? ವಾಲಿಬಾಲ್ ಅಲ್ಲಿ ಸ್ಟೇಟ್ ಗೆ ಫಸ್ಟ್ ಬರೋ ಪ್ಲೇಯರ್ ನಾನು, ಗೊತ್ತೇನೋ? ಏ ಕೋತಿ, ವಾಲಿಬಾಲು, ಥ್ರೋ ಬಾಲು, ಫುಟ್ಬಾಲ್ ಇರೋ ಡಿಫ್ರೆನ್ಸೇ ಗೊತ್ತಿಲ್ಲ ನಿಮ್ಗೆ, ಇಷ್ಟೆಲ್ಲ ಮಾತಾಡ್ತೀಯಾ? ನೀವು ವಾಲಿಬಾಲ್ ಅಲ್ಲ ತಿನ್ನೋ ಕಾಂಪಿಟೇಷನ್ ಅವ್ರು ಇಟ್ರೆ ಸ್ಟೇಟ್ ಲೆವೆಲ್ ಅಲ್ಲ ಗಿನ್ನಿಸ್ ವರ್ಲ್ಡ್ ರೆಕಾರ್ಡೇ ಮಾಡ್ಬೋದು. ನೋಡಿ ಸರ್, ಇವನ್ನ ಒಂದ್ ಹೆಣ್ಣು ಹುಡುಗಿ ಅಂತ ನೋಡ್ದೆ ಹೆಂಗೆಲ್ಲ ಮಾತಾಡ್ತಿದ್ದಾನೆ. ಸ್ವಲ್ಪನೂ ಡೀಸೆನ್ಸಿನೇ ಇಲ್ಲ ಇವನಿಗೆ. ಹುಡುಗಿನಾ? ಯಾರು ಯಾರು ನೀನಾ? ಇದನ್ನ ಬೇರೆ ಯಾರ ಹತ್ರನಾದ್ರೂ ಹೇಳ್ಬಿಟ್ಯಾ, ಪಕ್ಕ ಅಂತ ನಕ್ಬಿಡ್ತಾರೆ. ನೋಡು, ನೀನ್ ಒಳ್ಳೇದಕ್ಕೊಂದು ಮಾತು ಹೇಳ್ತೀನಿ. ವಾಲಿಬಾಲ್ ಆಡಕ್ ಬಂದಿದ್ಯಾ, ನೆಮ್ಮದಿಯಿಂದ ಆಡ್ಬಿಟ್ಟು ಮನೆಗೆ ಹೋಗ್ತಾರು. ಇಲ್ಲ ಬಟ್ಟೆ ತಗೊಂಡು ಮುಖ ಮುಚ್ಕೊಂಡು ಆಡು. ಏಯ್, ನಾನ್ ಯಾಕೋ ಮುಖ ಮುಚ್ಕೊಂಡು ಆಡ್ಬೇಕು? ಯಾಕೆಂದ್ರೆ ಪ್ರಾಣಿ ದಯಾ ಸಂಘದವರು ಅಂಟಾರ್ಟಿಕಲ್ ಇರ್ಬೇಕಾಗಿರೋ ಬಿಳಿ ಕರಡಿ ಇಲ್ಲಿ ಕಾಲೇಜಿಗೆ ಬಂದು ವಾಲಿಬಾಲ್ ಆಡ್ತಿದ್ಯಲ್ಲ ಅಂತ ಮೂಟೆ ಕಟ್ಬಿಡ್ತಾರೆ. ಸರ್, ಸುಮ್ಮನೆ ಗಲಾಟೆ ಯಾಕೆ? ನಿಮ್ಗೂ ಗೊತ್ತು ಅಮೂಲ್ಯಂಗೂ ವಲ್ಲಭಗೂ ಆಗ್ಬರಲ್ಲ ಅಂತ. ಸರ್, ಅಮೂಲ್ಯನ ಅಂಟಿಮಲ್ ಆಡ್ಸಿ ಸರ್, ಪ್ಲೀಸ್. ಇಲ್ಲಿ ಪಿಟಿ ನೀನಾ ನಾನಾ? ನಿಮ್ಮ ಪರ್ಸನಲ್ ವಿಷಯನ ಬೇರೆ ಕಡೆ ಇಟ್ಕೊಳ್ಳಿ. ಇಲ್ಲಿ ಸುಮ್ನೆ ಆಡದೆ ಸರಿ. ಈಗ ಸರ್, ಯಾಕೆ ಕಿತ್ತಾಟ?
ಸೀನಿಯರ್ ಅಂತ ನನ್ಗೆ ಇದ್ದೀನಿ ತಾನೆ, ಪ್ರಾಬ್ಲಮ್ ಸಾಲ್ವ್ ಮಾಡಿದ್ರಾಯ್ತು. ನೀವಿನ್ನು 4 ವರ್ಷದಿಂದ ಪಿ ಟಿ ಮಾಸ್ಟ್ರು, ನಾನು 10 ವರ್ಷದಿಂದ ಇಲ್ಲಿ ಸ್ಟೂಡೆಂಟು. 10 ವರ್ಷದಿಂದ ಇದೇ ತರ ಪ್ರಾಬ್ಲಮ್ ಬಂದಿತ್ತು. ಚೀಟಿ ಎತ್ತದ್ರ ಮುಖಾಂತರ ಈ ಪ್ರಾಬ್ಲಮ್ ನ ಸಾಲ್ವ್ ಮಾಡಿದ್ದು. ಈಗಲೂ ಅದೇ ತರ ಪ್ರಾಬ್ಲಮ್ ನ ಸಾಲ್ವ್ ಮಾಡಿದ್ರೆ ಆಗೋಯ್ತು. ಬೇಡ್ವಾ? ಆಯ್ತು ಬಿಡಿ ಸರ್, ಅದಕ್ಕೆ ಗುರ್ರ್ ಅಂತೀರಾ? ಸರ್ ಹಾಗಿದ್ರೆ ನಂದು ಇನ್ನೊಂದು ರಿಕ್ವೆಸ್ಟ್ ಇದೆ ಸರ್. ಏನದು? ನಮ್ ಟೀಮ್ಗೆ ಸಿದ್ದುನ್ ಕ್ಯಾಪ್ಟನ್ ಮಾಡಿ, ಈ ಕಾರ್ಡ್ ಪಾಪನ ಆಪೋಸಿಟ್ ಟೀಮಿಗೆ ಹಾಕಿ, ಅವಾಗ ಧೈರ್ಯವಾಗಿ ಆಡ್ಬೋದು. ಯಾಕಮ್ಮ ಅಮೂಲ್ಯ, ಒಲ್ಲೊಬ್ಬನ್ ಟೀಮಲ್ಲಿ ಆಡಕ್ಕೆ ಭಯ ಆಗುತ್ತಾ? ಏ ಬ್ಯಾಟ್ರಿ, ನಿಂಗ್ ಗೊತ್ತಿಲ್ವಾ? ಅಮಾವಾಸ್ಯೆ ಹತ್ರ ಬರ್ತಿದೆ. ಕೆಲವರು ಅವ್ರ ಮೈನ್ ಅವರೇ ಪರ್ಚ್ಕೊಳ್ಳೋದು, ಊಟಕ್ಕೇನು ಸಿಕ್ಕಿಲ್ಲ ಅಂದ್ರೆ ಮಣ್ ತಿನ್ನೋದು, ಪಕ್ಕದಲ್ಲಿ ಯಾರು ನಿಂತಿದ್ರೆ ಅವ್ರಿಗೆ ಕಚ್ಚೋದು, ಹಂಗೆಲ್ಲ ಮಾಡ್ತಾರೆ, ಗೊತ್ತಿಲ್ವಾ? ಆ ಲೆವೆಲ್ ಗತಿ ಕೊಟ್ಟವರು ಇಲ್ಲಿ ಯಾರಿದ್ದಾರೆ? ಅಯ್ಯೋ ಗೊತ್ತಿಲ್ವಾ? ಇಲ್ಲೇ ನಿಂತಿದ್ದಾನಲ್ಲ ಈ ಕಟ್ಟಪ್ಪ, ಅವನ್ ಬಗ್ಗೆನೆ ನಾನು ಇಷ್ಟೊತ್ತು ಹೇಳಿದ್ದು. ಯಾರಿಗೆ ಅಮೋಸೆ ಅಂತ ಇದ್ಯಾ? ನೋಡಕ್ ಒಳ್ಳೆ ವಾಲಿಬಾಲ್ ತರ ಇದ್ಯಾ? ಒಂದ್ ಸ್ಮ್ಯಾಶ್ ಕೊಟ್ಟ ಅಂದ್ರೆ ಕ್ಯಾಂಪಸ್ ಇಂದ ಎಗ್ರೋಗ್ತಾ ಇರ್ಬೇಕು. ಏಯ್ ಏನೋ ನಿಂದು? ಏನೇ ಏನೇ ನೋಡಿ, ಇದು ನಿಮ್ಮಿಬ್ರಿಗೂ ಕೊಡ್ತಾ ಇರೋ ಲಾಸ್ಟ್ ವಾರ್ನಿಂಗ್. ಆಡೋಂಗಿದ್ರೆ ಆಡಿ, ಇಲ್ದೇ ಇದ್ರೆ ನಿಮ್ ಬಗ್ಗೆ ಮ್ಯಾನೇಜ್ಮೆಂಟ್ಗೆ ಕಂಪ್ಲೇಂಟ್ ಕೊಡ್ಬೇಕಾಗತ್ತೆ. ಇವನ್ ಜೊತೆ ಆಡೋದ್ಕಿಂತ ನರ್ಕನೇ ವಾಸಿ. ನಿನ್ನಂತ ಕೆಟ್ಟ ಮನ್ಸು, ಕೆಟ್ಟ ಹೃದಯ, ಕೆಟ್ಟ ಹುಡುಗಿರಲ್ಲ ಅಲ್ಲಿಗೆ ಹೋಗೋದು. ನೋಡಂಬಲ್ಯ, ನೀನು ಸ್ಪೋರ್ಟ್ಸ್ ಅಂತ ಬಂದಾಗ ಸ್ಪೋರ್ಟಿವ್ ಆಗಿರ್ಬೇಕು. ನಿನ್ಗೆ ವಲ್ಲಭನ್ ಜೊತೆ ನಿಂತ್ಕೊಳಕ್ ಇಷ್ಟ ಇಲ್ಲ ಅಂದ್ರೆ ನೀನ್ ನನ್ ಜೊತೆ ನಿಂತ್ಕೋ. ನಾನ್ ಹೆಂಗ್ ಎಗ್ರಿ ವಾಲಿಬಾಲ್ ಹೊಡಿತೀನಿ ಅಂತ ನೋಡ್ ಕಲ್ತ್ಕೋ. ಓ ನೀನ್ ಎಗ್ರಿ ಹೊಡಿತ್ಯಾ? ತೆಗ್ ಬಿಟ್ಟ ಅಂದ್ರೆ ಪಾತಾಳಕ್ ಹೋಗ್ಬೇಕು, ಹೋಗ. ಏಯ್ ಕುರಿಮರಿ, ನಿನ್ ಬಾಯ್ ಫ್ರೆಂಡ್ ಆಪೋಸಿಟ್ ಟೀಮ್ ಅಲ್ಲಿ ಇದಾನೆ ಅಂತ ಅವನನ್ನ ಗೆಲ್ಸ್ಬಿಟ್ಯಾ? ನಿಯತ್ತಾಗಿರೋ ಟೀಮ್ಗೆ. ಏ ಸುಮ್ನೆ ಹೋಗ, ಬಂದ್ಬಿಟ್ಟ ಹೇಳಕ್ಕೆ. ಸಿದ್ದು ಟೀಮ್ 1 ಪಾಯಿಂಟ್. ಬಂಡ್ರೋ ಹಾಕದ. ಸೂಪರ್. ಏಯ್ ಏನ್ ಅನ್ಕೊಂಡ್ಬಿಟ್ಟಿದ್ಯಾ? ಸರ್ವಿಸ್ ಮಾಡಕ್ ಬರಲ್ಲ ನಿಮ್ಗೆ? ಏಯ್ ನಾನ್ ಕರೆಕ್ಟ್ ಆಗಿ ಮಾಡ್ದೆ ಕಣೋ, ಬಾಳೆ ಸರಿ ಇರ್ಲಿಲ್ಲ. ದೊಡ್ಡಬಳ್ಳಾಪುರದಲ್ಲಿ ಹೊಡೆದ್ಬಿಟ್ಟು ಚಿಕ್ಕಬಳ್ಳಾಪುರಕ್ಕೆ ಕಳ್ಸಿದ್ಲು ಬಾಲ್ನ. ವಲ್ಲಭ್ ಟೀಮ್ 4 ಪಾಯಿಂಟ್ಸ್. ಸೂಪರ್ ಮಗ. ಎಲ್ಲಾದ್ರೂ ನೀವೇ ಸಿಕ್ಕಿಲ್ಲ. ಏನೇ ನಂದು ಟೀಮ್ ಕ್ಯಾಪ್ಟನ್ ನಾನು. ಮಗ ಸಖತ್ತಾಗಿ ಆಡ್ದೆ ಮಗ, ಇವತ್ತಿನ ವಿಕ್ಟ್ರಿ ನಿಂದೆ. ಥ್ಯಾಂಕ್ ಯು ಮಗ. ಈ ಕೋತಿ ಚೆನ್ನಾಗಿ ಆಡ್ಬಿಟ್ಟಿದ್ರೆ ಆಪೋಸಿಟ್ ಟೀಮ್ ಅವರು 1 ಪಾಯಿಂಟ್ ಹೊಡೆಯಕ್ ಆಗ್ತಿರ್ಲಿಲ್ಲ ಕಣ. ಇವಳು ಸರಿಯಾಗಿ ಆಡ್ಲಿಲ್ಲ. ಪಾಪ ಏನ್ ದೊಡ್ಡದಾಗ ನೀನ್ ಒಬ್ನೇ ಗೆಲ್ಸಿರೋ ತರ ಆಡ್ಬೇಡ. ನಾನ್ ಇದಕ್ಕೆ ಇಷ್ಟಾರು ಪಾಯಿಂಟ್ಸ್ ಬಂದಿದೆ, ಇಲ್ಲ ಅಂದ್ರೆ ಅದು ಬರ್ತಾ ಇರ್ಲಿಲ್ಲ. ಮುತ್ತಿನಂತ ಮಾತೊಂದು ಗೊತ್ತೇ ನಮ್ಮ, ನಿನಗೆ ಗೊತ್ತೇ ನಮ್ಮ, ನೀನು ವಾಲಿಬಾಲ್ ಆಡೋದ್ನ ಕಲಿಯಬೇಕು, ಇನ್ನು ಸರ್ವಿಸು ಮಾಡೋದು ಕಲ್ತ್ಕೋಬೇಕು. ಏಯ್ ಸಾಕ್ ಸುಮ್ನಿರೋ. ಪಾಪ ಅಂತ ಟೀಮ್ ಗೆಲ್ಸ್ಕೊಟ್ರೆ ನನಗೆ ಹಾಡು ಹೇಳಿ ಕಾಲ್ ಹಿಡಿತ್ಯಾ?
ನಿನಗೆ ನಾ ಮಾ ಮಾ ಏನೂ ಇಲ್ಲ ಕಣೋ. ಮಾನ ಏನಂಗಂದ್ರೆ ನಾಚಿಕೆ ಮಾನ ಮರ್ಯಾದೆ ಇದ್ಯಾವ್ದು ಇಲ್ವಾ ಅಂತ ಕೇಳ್ದೆ ಅಷ್ಟೇ. ಏಯ್ ಓವರ್ ಆಯ್ತು ಕಣೆ ನಿಂದು. ಅಯ್ಯೋ ಸಾರಿ ವಲ್ಲಭ, ನಿಮ್ಗೆ ಗೊತ್ತಿಲ್ದಿರೋ ವಿಷಯದ ಬಗ್ಗೆ ಮಾತಾಡಿದ್ರೆ ಪಬ್ಲಿಕ್ ಅಲ್ಲಿ ಬೇಜಾರಾಗುತ್ತೆ ಅಂತ ಗೊತ್ತಿರ್ಲಿಲ್ಲ. ಸಾರಿ ಕಂದ, ಫ್ಲೋಲ್ ಬಂದ್ಬಿಡ್ತು. ದೇವ್ರು ನಿನ್ಗೆ ಬುದ್ಧಿ ಕೊಟ್ಟಿದ್ದಾನೆ, ಆದ್ರೆ ಪಾಪಚ್ಚೆ ಹೈಟ್ ಕೊಡೋದೇ ಮರೆತುಬಿಟ್ಟ. ನನ್ ಹೈಟ್ ಬಗ್ಗೆ ಮಾತಾಡ್ಬೇಡ. ಹೌದು ಗೆಳೆಯ, ಹೈಟ್ ಬಗ್ಗೆ ಮಾತ್ರ ಮಾತಾಡ್ಬೇಡ ಗೆಳೆಯ. ನನ್ಗೆಲ್ಲೋ ಒಂಚೂರು ನೋವಾಗುತ್ತೆ. ದೇವ್ರು ನಮ್ಗೆ ಹೈಟ್ ಮಾತ್ರ ಕಮ್ಮಿ ಕೊಟ್ಟಿದ್ದೇನೆ, ಆದ್ರೆ ಪ್ರತಿಭೆ ಬೆಟ್ಟದಷ್ಟು ಕೊಟ್ಟಿದ್ದೇನೆ. ಹಾ, ದೇವ್ರು ಇವನಿಗೆ ಹೈಟ್ ಕೊಟ್ಟಿದ್ದಾರೆ, ಆದ್ರೆ ಅದೇ ಕೊಟ್ಟಿಲ್ಲ. ಅಯ್ಯೋ ರಾಮ, ಬುದ್ಧಿ ಬಗ್ಗೆ ಹೇಳಕ್ ಬಂದೇವಲ್ಲವ. ಈ ಜನ ಏನ್ ತಿಳ್ಕೊಳಲ್ಲ, ಸರಿಯಾಗಿ ಮಾತಾಡೋದ್ ಕಲಿ ನೀನು. ಅಮ್ಮ ಅಮ್ಮ ಬಾ. ಇವ್ರಿಬ್ರು ನೋಡ್ತಾ ಇದ್ರೆ ಯಾವಾಗ್ಲೂ ಕಿತ್ತಾಡ್ತಾನೆ ಇರ್ತಾರಲ್ಲೇ. ಇವ್ರು ಕಿತ್ತಾಡ್ತಾರೆ ನೋಡಿದ್ರೆ ಮುಂದೆ ಒಂದಿನ ಪಕ್ಕಾ ಗಂಡ ಹೆಂಡತಿ ಆಗ್ತಾರೆ. ಆ ವಲ್ಲಭ ನಿಮ್ಗೂ ಶತ್ರುನ ಬ್ರದರ್. ನೀನ್ ಯಾರು? ನನ್ನ ಮಗ ನನ್ನ ನೆಮ್ಮದಿ ಹಾಳು ಮಾಡಿರೋನು, ಅವನಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು ಅಂತ ಕಾಯ್ತಾ ಇದ್ದೀನಿ. ಅದಕ್ಕೆ ನನ್ ಜೊತೆ ಕೈ ಜೋಡ್ಸಕ್ ಬಂದ್ಯಾ? ಅವತ್ತು ನನ್ನ ಲವ್ ಸ್ಟೋರಿನ ಹಾಳು ಮಾಡ್ದ, ಇವತ್ತು ನಿಮ್ ಲವ್ ಸ್ಟೋರಿ. ಶತ್ರುವಿನ ಶತ್ರು ಮಿತ್ರ, ಮಿಲಾಯಿಸು ಕೈ, ಉಡಾಯಿಸ್ಬಿಡಣ. ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರ ಬ್ಯಾಂಗಲ್ ಬಂಗಾರಿ. ನೀವಿಬ್ರು ಏನ್ ಯೋಚನೆ ಮಾಡ್ತಾ ಇದ್ದೀರಾ? ನಾವೇನ್ ಯೋಚನೆ ಮಾಡ್ತಾ ಇದೀವಿ? ಏನು ಇಲ್ಲ. ಓ, ಗಿರಿಜಾ ಸೊಸೆ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ? ಬಾ, ಆ ಹುಡುಗಿಗೆ ಎಷ್ಟು ಸೊಕ್ಕು. ಇಡೀ ದೊಡ್ಡಬಳ್ಳಾಪುರದಲ್ಲಿ ನಿಮ್ಮಿಬ್ಬರ ಮುಂದೆ ನಿಂತು ಮಾತಾಡಕ್ ಯಾರಿಗೂ ಧೈರ್ಯ ಇಲ್ಲ. ಅವಳು ನಿಮ್ಮಿಬ್ಬರನ್ನ ಬಾಯಿಗೆ ಬಂದಾಗ ಬೈಯೋದೇನು, ರೋಪ್ ಹಾಕೋದೇನು, ಕೈಯಲ್ಲಿ ರಾಖಿ ಹಿಟ್ಟು ಹೋಗೋದೇನು. ಅವಳಿಗೆ ಆ ಮನೆಯವರು ಸರಿಯಾಗಿ ಟ್ರೈನಿಂಗ್ ಕೊಟ್ಟಿದ್ದಾರೆ. ಒಳ್ಳೆ ಬುಲೆಟ್ ಟ್ರೈನ್ ತರ ಹೋಗ್ತಾನೆ ಇದ್ಲು. ನನಗಂತೂ ಇನ್ನೂ ನಂಬಕ್ಕೆ ಆಗ್ತಿಲ್ಲ. ಅದ್ ಯಾವ್ದೋ ಚಿಕ್ಕ ಹುಡುಗಿ ಹತ್ರ ನೀವಿಬ್ರು ಯಾಕೆ ಇಷ್ಟೆಲ್ಲ ಅನ್ನಿಸ್ಕೊಂಡ್ರಿ? ನಾನೇನಾದ್ರು ನಿಮ್ ಜಾಗದಲ್ಲಿ ಇದ್ದಿದ್ರೆ ತೆಗೆದ್ 4 ಬಾರ್ಸಿರ್ತಿದ್ದೆ. ಎಲ್ಲ ನಿನ್ನಿಂದಾನೇ ಆಗಿದ್ದು. ನಿನ್ ಮಾತನ್ನ ನಂಬ್ಕೊಂಡು ನಾವು ಗಿರಿದ್ವಿ. ಆದ್ರೆ ಅವಳು ಸೊಸೆ ಸತ್ಯ ಅದಲ್ಲ ಇದು ಅಂತ ಹೇಳಿದಾಗ ನಾವು ತಾನೇ ಏನ್ ಮಾತಾಡೋಕ್ಕಾಗತ್ತೆ? ರೀ, ಗಿರಿಜಾ ಕಳ್ತನ ಮಾಡಕ್ ಬಂದಿದ್ಲು ಅಥವಾ ಕಳ್ಳ ಪೊಲೀಸ್ ಆಡಕ್ ಬಂದಿದ್ಲು ಅನ್ನೋದಲ್ಲ ವಿಷಯ. ಅವಳು ನಮ್ ಕಾರ್ ಹತ್ರ ಬಂದಿದ್ಲು, ಅದು ವಿಷಯ.